ಹಲೋ ಫ್ರೆಂಡ್ಸ್, ನಾನಿವತ್ತು ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಖಾರದ್ದು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಗೋಧಿ ಹಿಟ್ಟು 2 ಕಪ್ಪು, ಯಾವ ಕಪ್ ಆದರೂ ಓಕೆ, 2 ಕಪ್ ತೊಗೊಂಡಿದ್ದೀನಿ. ಎಣ್ಣೆ ಮಾಡೋದಕ್ಕೆ, ಕೊತ್ತಂಬರಿ ಸ್ವಲ್ಪ, ಕರಿಬೇವು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಜೀರಿಗೆ 1 ಸ್ಪೂನು, ಉಪ್ಪು ರುಚಿಗೆ ನೋಡಿ ಹಾಕ್ಕೊಳ್ಳಿ, ಹಸಿರು ಮೆಣಸಿನ್ಕಾಯಿ ಒಂದು 5 ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಕೂಡ ಮಾಡಿ ಹಾಕ್ಕೋಬೋದು. ಸೊ ನೀರು ಕಲಸೋದಕ್ಕೆ ಬನ್ನಿ ಯಾವ ಥರ ಅಂತ ನೋಡೋಣ. ಹಿಟ್ಟಲ್ಲಿ ಎಲ್ಲನೂ ಉಪ್ಪು, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ನೀರು ಹಾಕಿ ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೊಂಬಿಡೋಣ. ನೋಡಿ, ಇಷ್ಟು ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು. ಈರುಳ್ಳಿ ಬೇಕಾದರೆ ಹಾಕ್ಕೋಬೋದು, ಆಪ್ಷನಲ್ಲು, ನಾನು ಹಾಕಲಿಲ್ಲ. ಇದನ್ನು ಬೆಳಗ್ಗೆ ಹೊತ್ತು ತಿಂಡಿಗೆ ಅರ್ಜೆಂಟಾಗಿ ಮಾಡ್ಕೋಬೋದು, ಇಲ್ಲ ಅನ್ನ ತಿಂದು ಬೇಜಾರಾಗಿದೆ ಅಂದರೆ ಇದನ್ನು ಮಾಡಿಕೊಂಡು ತಿನ್ಬೋದು. ದೋಸೆನ ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಅಂದರೆ ಚಟ್ನಿ ಪುಡಿ ಇದೆ ತಿನ್ಬೋದು, ಇಲ್ಲ ತುಪ್ಪ ಜೊತೆ ತಿನ್ಬೋದು, ಹಾಗೇನೂ ತಿನ್ಬೋದು, ಇಲ್ಲ ಮೊಸರು ಜೊತೆನೂ ತಿನ್ಬೋದು. ಟೇಸ್ಟಾಗಿರುತ್ತೆ ಸಖತ್ತು. ಬನ್ನಿ ಈಗ ದೋಸೆ ಮಾಡೋಣ. 1 ಸೌಟ್ ಹಾಕ್ಬಿಟ್ಟು ತೆಳ್ಳಕ್ಕೆ ಮಾಡ್ಕೋಬೋದು ದೋಸೆ, ಇದು ಚೆನ್ನಾಗಿ ಬರುತ್ತೆ. ಆಗಿದೆ ನೋಡಿ, ತುಪ್ಪ ಜೊತೆ ಚಟ್ನಿ ಪುಡಿ ಜೊತೆ ಎಲ್ಲ ತಿನ್ಬೋದು. ಸೊ ಗೋಧಿ ಹಿಟ್ಟು ಮೈಗೂ ಒಳ್ಳೆಯದು. ಮಕ್ಕಳು ಯಾವಾಗಲೂ ಚಪಾತಿ ತಿನ್ನೋಕ್ಕೆ ಬೇಜಾರು ಮಾಡ್ಕೋತಾರೆ, ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸೊ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.